ಮೇ 3ರಂದು ಬೆಂಗಳೂರಿನಲ್ಲಿ ತುಳುಕೂಟದಿಂದ ಪ್ರಥಮ ಬಾರಿಗೆ ರಾಜಧಾನಿ ಭಜನೋತ್ಸವ. ತುಳುಕೂಟ ಬೆಂಗಳೂರು ವತಿಯಿಂದ ಮೇ 3ರ ಭಾನುವಾರದಂದು ಬೆಳಗ್ಗೆ 9ರಿಂದ ರಾತ್ರಿ 9:30ರವರೆಗೆ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ರಾಜಧಾನಿ ಭಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಿನೇಶ್ ಹೆಗಡೆ, ಭಜನೋತ್ಸವ ಬಂಟರ ಸಂಘ, ಅತ್ತಿಗುಪ್ಪೆ, ವಿಜಯನಗರ, ಬೆಂಗಳೂರು ಇಲ್ಲಿ ನಡೆಯಲಿದೆ. ಬೆಳಗ್ಗೆ 9 ಗಂಟೆಗೆ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಶ್ರೀಧಾಮ ಮಾಣಿಲರವರಿಂದ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟನೆಗೊಳ್ಳಲಿದೆ ಎಂದರು. ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ಪಾಲ್ಗೊಳ್ಳಲಿದ್ದು, ಸುಮಾರು 15 ಅನುಭವಿ ತಂಡಗಳ ಕುಣಿತ ಭಜನೆ ಸ್ಪರ್ಧೆ ನಡೆಯಲಿದೆ. ಇದನ್ನು ರಾಜಧಾನಿ ಕುಣಿತ ಭಜನಾ ಸ್ಪರ್ಧೆ ಎಂದು ಹೆಸರಿಸಿದ್ದು, ಪ್ರಥಮ ಬಹುಮಾನವಾಗಿ 1 ಲಕ್ಷ, ದ್ವಿತೀಯ ಬಹುಮಾನವಾಗಿ 50,000 ಮತ್ತು ತೃತೀಯ 25,000 ಬಹುಮಾನ ಕೊಡಲಾಗುವುದು ಮತ್ತು ವಿಜೇತರನ್ನು ಹೊರತುಪಡಿಸಿ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಪ್ರೋತ್ಸಾಹಧನವಾಗಿ 15,000 ರೂಪಾಯಿಗಳನ್ನು ನೀಡಲಿದ್ದೇವೆ. ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರು ತುಳುಕೂಟ ಬೆಂಗಳೂರು 53 ವರ್ಷಗಳ ಹಿಂದೆ ನಾವು ಬೆಂಗಳೂರಿನಲ್ಲಿ ತುಳುಕೂಟವನ್ನು ಸ್ಥಾಪಿಸಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಬೆಂಗಳೂರಿನಲ್ಲೂ ತಿಳಿಸಿಕೊಂಡು ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಆಚರಣೆ, ನಮ್ಮ ಕಲೆ, ನಮ್ಮ ಯಕ್ಷಗಾನ, ನಮ್ಮ ಒಂದು ಸಂಪ್ರದಾಯವನ್ನು ಬೆಂಗಳೂರಲ್ಲಿ ನಾವು ಬೆಂಗಳೂರಿನೊಳಗೂ ಸೇರಿಸಿಕೊಂಡು ಬಹಳ ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರುವ ರಾಣಿ ಪ್ರಕಾಶ ಪ್ರತಿಮೆಗೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಅಂಗವಾಗಿ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಬೆಂಗಳೂರಿನ ಕಂಬಳ ಮಾಧ್ಯಮ ಮಿತ್ರರಿಗೆ ಇತಿಹಾಸ ಗೊತ್ತಿರುವ ಪ್ರಕಾರ ಬೆಂಗಳೂರು ಕಂಬಳ ತುಳುಕೂಟದ ಅಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಬೆಳೆಯಿತು. ಈ ಬಾರಿ ಇದೇ ಬರುವ ಮೇ 3ನೇ ತಾರೀಕು ಬೆಂಗಳೂರು ಬಂಟರ ಸಂಘದ ಪರಾಂಗಣದಲ್ಲಿ ಒಂದು ವೇದಿಕೆಯನ್ನು, ಸುಂದರವಾದ ವೇದಿಕೆಯನ್ನು ನಿರ್ವಹಿಸಿ ಅದಕ್ಕೆ ಗ್ಯಾಲರಿಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. 1,030 ಕೂತ್ಕೊಂಡು ನಿಂತ್ಕೊಂಡು ಭಜನೆಯನ್ನು ನೋಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಬಹಳ ಉತ್ತಮ ಕಾರ್ಯ. ಭಜನೆ ಇಲ್ಲದೆ ವಿಭಜನೆಯಿಂದ ಅಂತ ಹೇಳ್ತಾರೆ. ಈ ಭಜನೆ ಕುಣಿತ ಭಜನೆ ಭಜನೋತ್ಸವ, ರಾಜಧಾನಿ ಕುಣಿತ ಭಜನೋತ್ಸವ ಇಟ್ಟಿದ್ದೇವೆ. ಕುಣಿತ ಭಜನೆ ಜೊತೆ ಭಜನೆ ಸ್ಪರ್ಧೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಭಜನಾ ಸ್ಪರ್ಧಿಗಳನ್ನ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಿಂದ ಬರ್ತಾ ಇದ್ದಾರೆ. ಆಗ 15ರಿಂದ 20 ಗಂಟೆಗಳನ್ನು ಹೊರತುಪಡಿಸಿಕೊಳ್ಳಲು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಈಗಿನ ಒಂದು ಜನರೇಷನ್ಗೆ, ಈಗಿನ ಯುವಕರಿಗೆ ಬೇರೆ ಬೇರೆ ದುರ್ಘಟನೆಗಳಿಗೆ ಬಲಿಯಾಗುವುದನ್ನು ತಪ್ಪಿಸೋದಕ್ಕೋಸ್ಕರ ಭಜನೆ ಎಷ್ಟು ಅಗತ್ಯ. ನಮಗೆ ಹಳೆ ಕಾಲದಲ್ಲಿ ಭಜನೆ ಗಂಟೆ ಹೊತ್ತು ನಾವು ಊಟ ಮಾಡೋಕೆ ಮುಂಚೆ ಭಜನೆಯನ್ನು ಮಾಡಿ ಊಟ ಮಾಡುವಂತ ಸಂಪ್ರದಾಯ ಇತ್ತು. ಈ ಭಜನೆಯನ್ನು ಬೆಂಗಳೂರಲ್ಲಿ ಮಾಡಬೇಕು. ಬೆಂಗಳೂರಿನ ಜನರಿಗೆ ಬೆಂಗಳೂರಿನ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಮಾಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಈ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಶ್ರೀರಾಮ ಮಾಣಿಲ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀಮತಿ ಭಾರತಿ ಶೆಟ್ಟಿ ಅವರು ಜೊತೆಗೂಡಿಕೊಂಡು ಭಜನಾ ಎಲ್ಲ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿಕೊಂಡು ನಾವು ಬೆಳಿಗ್ಗೆ ರೂಪವನ್ನು ಉತ್ಪಾದನೆ ಮಾಡುವ ಮುಖಾಂತರ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಭಜನೆ ನಾವು ಪ್ರಥಮ ದ್ವಿತೀಯ ಅಂತ 3 ಪ್ರಯತ್ನಗಳಿದ್ದೀವಿ. ಬಂದಂತ ಪ್ರಥಮ ತಂಡಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಇದೊಂದು ದುಡ್ಡಿನ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಇದನ್ನ ನಾವು ಏರ್ಪಡಿಸಿದ್ದೀವಿ. ದ್ವಿತೀಯ ಬಹುಮಾನ 50, ತೃತೀಯ ಬಹುಮಾನ 20. ಭಾಗವಹಿಸಿದಂತ ಎಲ್ಲ ತಂಡಗಳಿಗೆ ನಾವು ಪ್ರೋತ್ಸಾಹಧನವಾಗಿ 15,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಬಂದಂತ ಎಲ್ಲ ಅತಿಥಿಗಳಿಗೆ, ಬಂದಂತ ಎಲ್ಲ ತುಳುನಾಡಿನ ಮತ್ತು ಬೆಂಗಳೂರಿನ ಜನರಿಗೆ ಬೆಳಿಗ್ಗಿನ ಉಪಹಾರ
ಒಂದು 500ರಿಂದ 1000 ಜನರಿಗೆ ಮಧ್ಯಾಹ್ನ ಒಂದು 3ರಿಂದ 4000 ಜನರಿಗೆ ಊಟದ ಉಪಚಾರ, ಸಂಜೆ ನಮ್ಮ ದರ್ಶನಗಳ ಶೈಲಿಯ ಸಾಂಪ್ರದಾಯಿಕ ಕೋಳಿ ಬಜೆ ಚಟ್ನಿಯನ್ನು 1,50,000 ಜನರಿಗೆ ಕೊಡುವಂತ ವ್ಯವಸ್ಥೆ ಮತ್ತೆ ರಾತ್ರಿ ಊಟ ಎಲ್ಲ ವ್ಯವಸ್ಥೆಯನ್ನು ಕೊಡುವುದರಲ್ಲಿ ಏರ್ಪಡಿಸಿಕೊಂಡಿದ್ದೀವಿ. ಸಂಜೆ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಶ್ರೀರಾಮ ಮಾನ್ಯದ ಸ್ವಾಮಿಯವರ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಒಂದು ಆದೇಶದಂತೆ ಈಗ ವಿಶ್ವದಾದ್ಯಂತ ಯುದ್ಧ ಮತ್ತೆ ಬೇರೆ ಬೇರೆ ವಾತಾವರಣವನ್ನು ಇರುವುದರಿಂದ ಒಂದು ಶಾಂತಿ ಮಂತ್ರವನ್ನು ಮಾಡಬೇಕು. ನಾವೆಲ್ಲ ದೀಪಗಳನ್ನ ಆರಿಸಿ ಸಂಜೆ ಹೊತ್ತಿಗೆ ಹಣತೆಯನ್ನು ಹೊತ್ತಿಸಿ ಒಂದು ವಿಶ್ವಶಾಂತಿ ದೀಪವನ್ನು ಮಾಡುವಂತ ಒಂದು ಪ್ರಯೋಜನ ಅದನ್ನು ಒಂದು ಆಚರಣೆ ಇದೆ. ತದನಂತರ ಸಭಾ ಕಾರ್ಯಕ್ರಮದಲ್ಲಿ ವೀರೇಂದ್ರ ಅವರ ಶುಭಾಂಶನೆ ಅವರ ಸಂದೇಶದೊಂದಿಗೆ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಆಶೀರ್ವಚನ, ಶ್ರೀ ಕೃಷ್ಣಪ್ಪನವರು ಮಾನ್ಯ ವಸತಿಯವರು ಹಾಗೂ ವಿಜಯನಗರದ ಜಯಪ್ರಿಯ ಶಾಸಕರು ಅವರ ಉಪಸ್ಥಿತಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ವೀರೇಂದ್ರ ಸಹೋದರರಾದಂತ ಸುರೇಂದ್ರ ಕುಮಾರ್ ಅವರು ಹಾಗೂ ಸುರೇಂದ್ರ ಕುಮಾರ್, MRT ಗುಂಪಿನ ಚೇರ್ಮನ್ ಪ್ರಕಾಶ್ ಶೆಟ್ಟರು, ಕಾಪು ಕ್ಷೇತ್ರದ ಶಾಸಕರಾದ ಗೌರವಿಸಿರುವವರು, ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಹಾಗೂ ಈ ಭಜನಾ ಪರಿಷತ್ತಿನ ಸಂಯೋಜಕರು ಡಾಕ್ಟರ್ ಅರುಣ್ ಉಳ್ಳಾರ್ ಅವರು ರಾಷ್ಟ್ರೋತ್ಥಾನ ಸ್ಕೂಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯ ಮಾಡಿದವರು. ಅವರ ಉಪಸ್ಥಿತಿಯಲ್ಲಿ ಈ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಈ ಭಜನಾ ಕಾರ್ಯಕ್ರಮಕ್ಕೆ ನಾವು ಹೊರಗಿನಿಂದ ಇವ್ರನ್ನ ಜಡ್ಜ್ಗಳನ್ನ ಕರ್ಕೊಂಡು ಬಂದಿದ್ವಿ. ಪಾರದರ್ಶಕವಾಗಿರ್ಬೇಕು. ಈ ಕುಳಿತ ಭಜನೆ ಬಹಳ ವಿಜೃಂಭಣೆಯಾಗಿ ನಡೀತಾ ಇದೆ. 20 ನಿಮಿಷಗಳ ಅವಧಿಯಲ್ಲಿ 3 ತುಳು ಭಜನೆ ಮತ್ತು ಕನ್ನಡ ಭಜನೆಯನ್ನು ಒಳಗೊಂಡಂತ ಕಾರ್ಯಕ್ರಮ ಇದು. ಒಂದು 20 ತಂಡ ಸತತವಾಗಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5:30, 6 ಗಂಟೆವರೆಗೆ ಭಜನೋತ್ಸವ ನಡೆಯಬೇಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಮಾಡಬೇಕು, ತಮ್ಮ ಸಹಕಾರ ಬೇಕು. ನಾವೆಲ್ಲ ನಮ್ಮ ಹಿರಿಯರಿದ್ದು ಈ ಕಾರ್ಯಕ್ರಮವನ್ನು ನಾವು ಯಶಸ್ಸು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೇನೆ. ಹಾಗೂ ಸಂಜೆ ಒಂದು 7 ಗಂಟೆ ನಂತರ ಸಭಾ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಊರಿನ ತುಳು ನಗೆಯಪ್ಪ ಒಂದು ಪ್ರದರ್ಶನ ನಡೆಯಲಿದೆ. ಇವೆಲ್ಲ ಕಾರ್ಯಕ್ರಮಕ್ಕೆ ತಾವು ಕೊಡಬೇಕು, ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು. ಇದನ್ನೆಲ್ಲ ನೀವು ಮಾಧ್ಯಮದಲ್ಲಿ ಹಾಕಬೇಕು, ಪ್ರಚಾರ ಕೊಡಬೇಕು, ಜನರನ್ನು ಒಟ್ಟುಕೊಡುವಂತ ಒಂದು ಕಾರ್ಯ. ಈ ಭಜನೆ ಒಂದು ಈಗಿನ ನಾನು ಈಗಾಗಲೇ ಹೇಳಿದಂತೆ ಇದೊಂದು ಸಂದೇಶವಾಗಿ ಈಗಿನ ಜನರೇಷನ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಶಯ.